ಗಾಯ್ಸ್ ಇವಾಗ ಹೋಗ್ತಾ ಇರೋರೆಲ್ಲ ರಾತ್ರಿ 10 ಗಂಟೆಗೆ ಬರ್ತಾರೆ ಆಚೆಗೆ ದರ್ಶನ ಮುಗಿಸ್ಕೊಂಡು. ಹಲೋ ಗಾಯ್ಸ್, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಏನಪ್ಪಾ ಅಂದ್ರೆ ಇವತ್ತು ಮನೆಯಲ್ಲಿ ಕದ್ರುಣಿಮೆ ಹಬ್ಬ ಮಾಡ್ತಾ ಇದೀವಿ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋಗ್ತೀನಿ, ಅದು ನಾನೇ ಹೋಗ್ತೀನಿ. ಇವತ್ತು ಹೋಗ್ತಾ ಇರೋದು ಯಾರ್ಯಾರು ಅಂದ್ರೆ ನಾನು, ನನ್ನ ಫ್ರೆಂಡು, ನಮ್ ಗಜ ಯಾರು ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ ಅಲ್ಲಿ ನಿಂತವನೆ ನಮ್ ಗಜ. ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ಅವನ್ನ ಪಿಕ್ ಮಾಡ್ಕೊಂಡು ಹೋಗೋಣ. ಸುಂದರ್ ಸಿಕ್ತ. ಇವಾಗ ನಾನು ಅವನು ಇಬ್ರು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಗಾಡಿ ಕೊಟ್ಟಿದ್ದೀನಿ ಓಡಿಸೋದಕ್ಕೆ, ಓಡಿಸ್ತಾವನೆ. ಅಣ್ಣನಿಗೆ ಸೇಫ್ಟಿ ಇಂಪಾರ್ಟೆಂಟ್, ಹೆಲ್ಮೆಟ್ ಹಾಕೊಂಡ್ಬಿಟ್ಟವ್ರೆ. ನೀವು ಅಲ್ಲೇ ಗಾಡಿ ಓಡಿಸೋರು ಹೆಲ್ಮೆಟ್ ಹಾಕೊಳ್ಳಿ, ಸೇಫ್ಟಿ ಮುಖ್ಯ. ನಾನು ಹಾಕೊಂಡಿಲ್ಲ, ನನ್ಗೆ ಕಮೆಂಟ್ ಅಲ್ಲೆಲ್ಲ ಭಯಕ್ಕೆ ಹೋಗ್ಬೇಡ್ರಿ. ಹೋಗಿದೆ ಫಸ್ಟ್ ದಿನ ಹಾಕೊಳ್ಳಿ ಹೆಲ್ಮೆಟ್ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಆಯ್ತು, ನನಗೆ ಹೆಲ್ಮೆಟ್ ಹಾಕಿ ಅಭ್ಯಾಸ ಇಲ್ಲ. ನಮ್ಮ ಅಪ್ಪನೂ ಹೇಳ್ತಾರೆ ಹೆಲ್ಮೆಟ್ ಹಾಕೋ ಅಂತ. ಚೆನ್ನಾಗಿರೋದನ್ನ ತಗೊಬೇಕು, ತಗೊಂಡು ಅದಕ್ಕೆ ಮೊಬೈಲ್ ಎಲ್ಲ ಮೌಂಟ್ ಮಾಡೋ ತರ ಇರೋದು ತಗೊಂಡ್ಬೇಕು ಗಾಯ್ಸ್. ನೋಡೋಣ ಗಾಯ್ಸ್, ನಿಮ್ ಸಪೋರ್ಟ್ ಎಲ್ಲ ಇದ್ರೆ ತಗೋತೀನಿ ಒಂದು. ಆಯ್ತು, ಆಮೇಲೆ ಒಂದು ಕ್ಯಾನಲ್ ಹಾಕ್ತಾರೆ, ಎಲ್ಲ ಒಂದು ಪೇ ಮಾಡ್ಬೋದು ಯಾರಾದ್ರು. ಅದೊಂದು ಹೆಲ್ಮೆಟ್ ತಗೊಂಡು ಅಲ್ಲಲ್ಲಲ್ಲಲ್ಲಲ್ಲ ಆ ಥರನೂ ಮಾಡಿ ಗೈಸ್, ತಗೊಂಡೋಣ ನಿಮ್ ಹೆಸರು ಹೇಳ್ಕೊಂಡು. ಗೈಸ್ ಎಲ್ಲ ಅರಣ್ಯ ಪ್ರದೇಶ, ಬೈಕರ್ಸ್ ಅಂತೂ ಸೂಪರ್ ಆಗೈತೆ ಸ್ಟ್ರೆಚ್ ಇಲ್ಲಿ. ಗೈಸ್ ನೋಡಿ ಗೈಸ್, ಈ ಕಡೆ ಬೆಟ್ಟ, ಸೆಂಟ್ರಲ್ ರೋಡು. ಯಾರನ್ನ ಇಲ್ಲಿ ಏನಾದ್ರು ನೈಟ್ ಹೊತ್ತು ಬಂದ್ಬಿಟ್ರೆ ಅಷ್ಟೇ, ಕಳ್ಳರು ಅಟ್ಯಾಕ್ ಮಾಡ್ಬಿಡ್ತಾರೆ ಇಲ್ಲಿ. ನೈಟ್ ಹೊತ್ತು ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ. ಚೈನ್ಗಿನೆಲ್ಲ ಇದ್ರ ಒಳಗಡೆ ಹಾಕೊಂಬಂದಿ. ಈ ಸೈಡೆಲ್ಲ ಕಳ್ಳರ ಕಾಟ ಜಾಸ್ತಿ ಈ ಕಡೆ. ನೋಡಿ ಗಾಯ್ಸ್, ಇದು ನಂದಿ. ಇದು 1300 ವರ್ಷದ ಹಳೆ ದೇವಸ್ಥಾನ. ಯಾವಾಗಾದ್ರೂ ಬಂದಾಗ ಇದ್ರೊಳಗಡೆ ಲಾಕ್ ಮಾಡಿ ಹಾಕ್ತೀನಿ, ನೋಡ್ಕೊಳ್ಳಿ. ಇದು ಜಾಸ್ತಿ ಹಳೆ ಟೆಂಪಲ್ಲು. ಮೊನ್ನೆ ದೇವ್ರು ಹೇಳಿದ್ರು, ದೇವ್ರಿಗೆ ಬಂದಿದೆ, ಲಾಗ್ ಮಾಡ್ಕೊಂಡಿದ್ದೀನಿ, ಬಟ್ ಅಪ್ಲೋಡ್ ಮಾಡಿಲ್ಲ ಇನ್ನೂ. ನಾನು ಜಾಸ್ತಿ ದೊಡ್ಡದು ಗಾಯ್ಸ್ ಅದು ಟೆಂಪಲ್, ನಂದಿಯಲ್ಲಿರೋದು. ಹೋಗ ನಂದೀಶ್ವರ ಟೆಂಪಲ್ ಅದು. ಸ್ಟ್ರೈಟು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವರ ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ದೇವಸ್ಥಾನ ಹತ್ರ ಬಂದ್ವಿ, ರೀಚ್ ಆದ್ವಿ. ಇವಾಗ ಬೆಟ್ಟ ಹತ್ಬೇಕು. ನಮ್ಮವನ್ನ ಹತ್ತಿಸ್ತಾನ ಇಲ್ವಾ ನೋಡ್ಬೇಕು ಬೆಟ್ಟನ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್. ಹೆಲ್ಮೆಟ್ ಹಾಕೊಳೋ, ಹಾಕೊಂಬಿಡಿ ಹೆಲ್ಮೆಟ್. ಗೈಸ್ ಮೇಲೆ ಹೋಗೋಣ ಅಂತ ಇದೀವಿ ಇವಾಗ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಈ ಗಾಡಿನೇ ಬೈಟ್ ಪೊಲೀಸವ್ರಿದ್ರು ಗಾಯ್ಸ್, ಭಯ ಆಗೋಗಿತ್ತು ನನ್ಗೆ ಇವಾಗ. ಗುಲಾಬ್ ಜಾಮೂನ್ ಎಲ್ಲ ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದ್ಬಿಡ್ತು ಕಂಡ್ರು. ನೋಡಿ ಗಾಯ್ಸ್, ಇವತ್ತೆಲ್ಲ ಜನ ಹತ್ತಾ ಇರ್ತಾರೆ. ವಿಡಿಯೋದೆಲ್ಲ ನಾವು ಜೀಪ್ ಮಾಡ್ತಾ ಇದ್ದೀವಿ, ಗಾಡಿ ಓಡಿಸ್ತಾ ಬರಲ್ಲ ಅಂತ. ನೀನ್ ಚೆನ್ನಾಗಿ ಓಡಿಸ್ತೀವಿ ಬಿಡುಗರು ಗಾಡಿನ. ನಾನು ಎಲ್ಲಾದ್ರೂ ಹೇಳಿದೆ ಇವನು ಗಾಡಿ ಓಡ್ಸಕ್ ಬರಲ್ಲ ಅಂತ, ಎಲ್ಲ ನೀನೇ ಹೇಳ್ಕೊಂತ ಇದೀಯಾ. ವಿಡಿಯೋದೆಲ್ಲ ಜೀಪ್ ಮಾಡ್ತಾ ಇದೀಯಪ್ಪ. ಗಾಯ್ಸ್, ಇವನು ಗಾಡಿ ಎಲ್ಲ ಓಡ್ಸಕ್ ಬರುತ್ತೆ. ಎಲ್ಲ ಡ್ರೈವಿಂಗ್ ಕೆಲಸ ಇದ್ರೆ ನೋಡಿ. ಆಯ್ತು ಅಣ್ಣ, ಹೊಡಿಬೇಡ ಬಿಡೋಣ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೈಸ್, ಜನ ಸಾಮ್ರಾಜ್ಯ ಇವತ್ತು. ನಮ್ಮ ಗಜನ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ. ಗೈಸ್, ತೇರೆಲ್ಲ ಎಳೆದ್ಬಿಟ್ಟವ್ರ ಬರೋಷ್ಟರಲ್ಲಿ. ದೇವ್ರನ್ನೆಲ್ಲ ಎತ್ಕೊಂಡೋಗಿ ಒಳಗಡೆ ಇಟ್ಬಿಟ್ಟವ್ರೆ. ಇದು ದೇವಸ್ಥಾನದ ಮುಂಭಾಗ ಎಂಟ್ರೆನ್ಸ್.
ಗಾಯ್ಸ್, ಈ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಸರಿಸುಮಾರು 600ರಿಂದ 800 ವರ್ಷಗಳ ಇತಿಹಾಸ ಇದೆ. 10 ವರ್ಷದಿಂದ ಚೆನ್ನಾಗಿ ರಿನೋವೇಟ್ ಮಾಡ್ತಾ ಇದ್ದಾರೆ. ಇವತ್ತು ಹಬ್ಬ ಇರೋದ್ರಿಂದ ಜನ ಜಾಸ್ತಿ ಬಂದಿದ್ದಾರೆ. ಬೇರೆ ದಿವಸ ಎಲ್ಲ ಜನ ಕಡಿಮೆ ಇರ್ತಾರೆ. ಚಿಕ್ಕಬಳ್ಳಾಪುರದಿಂದ ಬರೋರಿಗೆ ಒಂದು 25 ಕಿಲೋಮೀಟರ್ ಆಗ್ಬೋದು. ಅದೇ ರೀತಿ ಬೆಂಗಳೂರಿಂದ ಬರೋರಿಗೆ 50 ಕಿಲೋಮೀಟರ್ ಆಗ್ಬೋದು. ನೋಡಿ ಗಾಯ್ಸ್, ಯಾರನ್ನ ಬರೋರಿದ್ರೆ ಬಂದು ನೋಡಿಕೊಂಡು ಒಂದು ವಿಸಿಟ್ ಮಾಡಿ. ಜನ ಸಾಗರ ಇವತ್ತು. hours later. ಗಾಯ್ಸ್, ದರ್ಶನ ಎಲ್ಲ ಮುಗೀತು. ಇವಾಗ ಹೋಗ್ತಾ ಇದೀವಿ ಪ್ರಸಾದ ತಿನ್ನೋಣ ಅಂತ. ಪ್ರಸಾದ ಕೊಟ್ರೆ ಇವಾಗ ತಿನ್ಕೊಂಡು ಮನೆ ಕಡೆ ಜೂಟೆ. ಇವಾಗ ನಾನು ಇವ್ನು ಪ್ರಸಾದ ಬಂತು, ತಿಂತಾವನೆ. ನಮ್ಮ ಹುಡುಗ ಅವೇ ಜಮಾಯಿಸ್ತವನೆ. ನನಗೂ ಬಂದೈತೆ ಪ್ರಸಾದ ಗಾಯ್ಸ್. ನೋಡ್ರಿ, ನುಗ್ಗೆಕಾಯಿ ತಿಂತವನೆ ನಮ್ಮ ಹುಡುಗ. ನಾನು ಹಿಂಗೆ ರೆಡಿ ಆಗಿದ್ದೀನಿ ಇವತ್ತು. ಗಾಯ್ಸ್, ನಮ್ಮದು ದರ್ಶನ ಎಲ್ಲ ಮುಗೀತು. ಪ್ರಸಾದನ ತಿಂದ್ವಿ, ಹೋಗ್ತಾ ಇದ್ದೀವಿ. ಗಜನ್ನ ಎತ್ಕೊಂಡು ಇವಾಗ ಸೀದಾ ಮನೆ ಕಡೆಗೆ ಹೋಗ್ತಾ ಇರೋದೆ. ನೋಡಿ ಗೈಸ್, ನಮ್ಮ ಸುಂದ್ರ ಅಂತೂ ಇವತ್ತು ಸಕಾಲ ಕಾಣಿಸ್ತಾವನೆ. ಬಟ್ಟೆ ಗಿಟ್ಟೆ ಎಲ್ಲ ಇಟ್ಕೊಂಡು ಎಲ್ಲ ಜಿಪ್ ಮಾಡ್ತಾ ಇದ್ದೀನಿ. ಇನ್ನೇನು ತೋರಿಸ್ತಾ ಇದ್ದೀನಿ. ಮಿಸ್ಟರ್ ಸೂರ್ಯ, ಸ್ವಲ್ಪ ಬಿಸಿಲು ಕಡಿಮೆ ಮಾಡು. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಗಾಯ್ಸ್, ನಂತರನೇ ಐತೆ ಗಾಡಿ, ಅಂದರೆ ನನ್ನಲ್ಲ. Same, but different, but still same. ಅಂದರೆ ನಮ್ಮ ಗಜ ಇದು ಮುಗಿಸಿದ್ದೀವಿ. ನೋಡಿ ಬಿಸಿಲಿಗೆ ಬೆಂದೋಗ್ತಾನೆ ಇವನು ಅಂತೂ. ಟಾರ್ಪಲ್ ತರಬೇಕಿತ್ತು ಮನೆಯಿಂದನೇ. ನೀವೆಲ್ಲ ಇವತ್ತೇ ಬರ್ತೀರ, ಹೋಗ್ರಿ ದರ್ಶನ ಮುಗಿಸ್ಕೊಂಡು. ಜನ ಬರ್ತಾರ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಗಾಯ್ಸ್, ಇವಾಗ ಹೋಗ್ತಾ ಇರೋರೆಲ್ಲ ರಾತ್ರಿ 10 ಗಂಟೆಗೆ ಬರ್ತಾರೆ ಆಚೆಗೆ ದರ್ಶನ ಮುಗಿಸ್ಕೊಂಡು. ಗಾಯ್ಸ್, ಆಟೋ ಯಾರ ಹತ್ರ ಇದ್ರೆ ಬಂದ್ಬಿಡ್ರಿ. ಇವತ್ತು ಊಟದ ಮೇಲಕ್ಕೆಲ್ಲ ಒಳ್ಳೆ ಕಲೆಕ್ಷನ್ ಇವತ್ತು. ಗಾಯ್ಸ್, ಕಾರಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡ್ರಿ. ಕಾರ್ ತಂದರೆ ಇಲ್ಲೇ ಕೆಳಗಡೆ ಹಾಕ್ಬಿಟ್ಟು ನೀವು ನೋಡ್ರಿ, ಈ ಪಾರ್ಕಿಂಗ್ ಸ್ಟೇಷನಲ್ಲಿ ಹಾಕ್ಬಿಟ್ಟು ನೀವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಕಾರೆಲ್ಲ ಮೇಲೆ ಅಲೋ ಮಾಡ್ತಾ ಇಲ್ಲ, ಬೈಕ್ಸ್ ಮಾತ್ರ ಅಲೋ ಮಾಡ್ತಾವ್ರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.